ಸ್ನೇಹಿತರೆ ನಮಸ್ಕಾರ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಅಲಿಪುರ ಅಂತ ಒಂದು ಅದ್ಭುತವಾದ ಗ್ರಾಮ. ಇಲ್ಲಿ ನಮ್ಮ ಇರಾನ್ ಅಧ್ಯಕ್ಷರು ತೀರ್ಕೊಂಡ್ರಲ್ಲ, ಆ ಅಧ್ಯಕ್ಷರು ಬಂದಿರತಕ್ಕಂಥ ಜಾಗ ಹಿಂದೆಗಡೆ ಕಾಣಿಸ್ತಾ ಇಲ್ಲ ಮಸೀದಿ, ಅಲ್ಲಿಗೆ ಬಂದಿದ್ದರು ಅಂತ ಇತಿಹಾಸ ಇದೆ. ಇಲ್ಲಿಗೆ ಬಂದಿದ್ರಂತೆ ಜಾಗ. ಈ ಒಂದು ಅದ್ಭುತವಾದ ಊರಿಗೆ ಬಂದದಕ್ಕೆ ಇವತ್ತೊಂದು ಭಾಳ ಅದ್ಭುತವಾದ ಸಂತೋಷ ಆಯಿತು. ಯಾಕಂದರೆ ಅಲಿಪುರ ಅಂತ ಜಾಸ್ತಿ ಯಾರಿಗೂ ಗೊತ್ತಿರಲಿಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಅಲಿಪುರ ಅಂತಂದೇಳಿ ಇಡೀ ಕರ್ನಾಟಕ ತುಂಬ ಗೊತ್ತಾಯಿತು. ಯಾಕಪ್ಪ ಅಂದರೆ ಇಲ್ಲಿ ನೋಡಿ ಸುಮಾರು ಒಂದು 25,000 to 30,000 ಜನಸಂಖ್ಯೆ ಇದೆ. ಈ ಊರಲ್ಲಿ ಯಾವುದೇ ಒಂದು ಕೆಟ್ಟ ಕೆಲಸ ನಡೆಯಲ್ಲ. ಅಂದರೆ ಕೆಟ್ಟ ಕೆಲಸ ನಡೆದ್ರೆ ಯಾವುದೋ ಒಂದು ಸ್ಟೇಷನ್ ಕೂಡ ಹೋಗಲ್ಲ, ಇಲ್ಲೇ ಬಗೆಹರಿಸ್ಕೊಂತಾರೆ. ಒಂದು ಅದ್ಭುತವಾದ ಊರು. ಆಮೇಲೆ ಒಂದೇ ಒಂದು ಬಾರ್ ಇಲ್ಲ ಇಲ್ಲಿ. ಒಂದು ಚಿಕನ್ನು ಮಟನ್ ಅಂಗಡಿಗಳು ಬಿಟ್ಟರೆ ಬೇರೆ ಮಟನ್ ಅಂಗಡಿ ಇಲ್ಲವೇ ಇಲ್ಲ ಇಲ್ಲಿ ಅಂತ ಒಂದು ಅದ್ಭುತವಾದ ಊರು. ನಿಜವಾಗ್ಲೂ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಇಲ್ಲಿ ಯಾವುದೇ ಗಲಾಟೆಗಳಿಲ್ಲ. ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಒಗ್ಗಟ್ಟಾಗಿ ಭಾಳ ಅದ್ಭುತವಾಗಿದ್ದಾರೆ. ಸುಮ್ಮನೆ ಕೆಲವರು ಏನಪ್ಪ ಅಂದರೆ ರಾಜಕೀಯ ನಾಯಕರ ಜೊತೆಗೆ ಸೇರಿಕೊಂಡು ಈ ಗಲಭೆಗಳು ದೊಂಬಿ ಗಲಭೆಗಳು ಎದುರುತ್ತೆ ಹೊರತು ನಾವು ಸ್ವಯಂ ಪ್ರೇರಿತವಾಗಿ ನಾವು ಚೆನ್ನಾಗಿದ್ದರೆ, ನಾವೊಂದು ಒಗ್ಗಟ್ಟಾಗಿದ್ದರೆ ಯಾವುದೇ ಕಾರಣಕ್ಕೂ ಯಾವ ಊರಲ್ಲೂ ಕೂಡ ಒಂದೇ ಒಂದು ಗಲಾಟೆ ಆಗಲ್ಲ. ಅದರಿಂದ ಇಂಥ ಒಂದು ಅದ್ಭುತವಾದ ಊರಿಗೆ ಬಂದದಕ್ಕೆ ಭಾಳ ಸಂತೋಷವಾಯಿತು. ಏನೇನೋ ಹೇಳಿದರು, ಅಲಿಪುರ ಹಂಗೆ ಹಿಂಗೆ ಅಂದರು. ಆದರೆ ನಾವು ಕಂಡಂಥ ಅಲಿಪುರ ಕೇಳಿದ್ದೇ ಬೇರೆ, ಇಲ್ಲಿ ನೋಡ್ತಾ ಇದ್ದೇ ಬೇರೆ. ಇಲ್ಲಿರೋ ಜನಗಳು, ಇಲ್ಲಿ ಭಾಳ ನಮ್ಮ ಸ್ನೇಹಿತರು ಕೂಡ ನಮ್ಮ ಇವ್ರು ನೋಡಿ, ಇವ್ರ ಮನೆಗೆ ಬಂದಿದ್ವಿ ನೋಡಿ. ಇವರು ನಮ್ಮ ಸ್ನೇಹಿತರು ಅಸ್ಕಿಲ್ ಸಾರು. ಇವ್ರ ಮನೆಗೆ ಬಂದು ಇವ್ರ ಮನೇಲಿ ಇವತ್ತು ಅದ್ಭುತವಾದ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಕರ್ನಾಟಕ ಮಾನವ ರಾಜ್ಯ ಪ್ರಚಾರ ಸಂಸ್ಥೆಯ ನಾವೇನು ಕರ್ನಾಟಕ ರಾಜ್ಯ ಟೀಮ್ ಇದೆಯಲ್ಲ, ಇವತ್ತು ಇಲ್ಲಿ ಬಂದಿದ್ವಿ ಊರಿಗೆ. ನಮ್ಮ ಅಖಿಲ್ ಸಾರ್ ಕರೆದಿದ್ರು, ಅವ್ರ ಮನೆಗೆ ಬಂದು ಮತ್ತು ಊರೆಲ್ಲ ಒಂದು ರೌಂಡ್ ಹೊಡೆದಿವಿ. ಭಾಳ ಅದ್ಭುತವಾದ ಊರು. ಒಂದೇ ಒಂದು ಬಾರ್ ಇಲ್ಲ, ಒಂದೇ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇಲ್ಲ. ಇಲ್ಲಿ ಈಸ್ಪೆಟ್ ಆಡೋಂಗಿಲ್ಲ, ಒಂದು ಗಾಂಜಾ ಹೊಡೆಯೋಂಗಿಲ್ಲ. ಅಷ್ಟು ನಮಗೆ ಭಾಳ ಖುಷಿ ಆಯ್ತು ಈ ಊರು ನೋಡಿ. ಏನೇನೋ ಮಾತಾಡ್ಬಿಟ್ಟಿದ್ರು, ಎಲ್ಲೋ ಕುಂತ್ಕೊಂಡು ಮಾತಾಡೋದಲ್ಲ, ಆ ಜಾಗಕ್ಕೆ ಹೋಗಿ ಅಲ್ಲಿ ನೋಡಿದ ಮೇಲೇ ಅವ್ರ ಬಗ್ಗೆ ಗೊತ್ತಿರೋದು. ಇಲ್ಲಿ ನಮ್ಮ ಸ್ನೇಹಿತರು ಒಂದು 2 ಮಾತಾಡ್ತಾರೆ. ಸರ್ ದಯವಿಟ್ಟು ನೀವು ಒಂದು 2 ಮಾತಾಡಿ. ಊರ ಬಗ್ಗೆ ಹೇಳಿ ಸರ್. ನಮ್ಮೂರ ಬಗ್ಗೆ ನಮಗೆ ಅಂತಿಲ್ಲ. ಹಾಂ ಮಾತಾಡಿ. ಗೌರಿಬಿದನೂರು ತಾಲ್ಲೂಕು ಅಲ್ಲಿಪುರ ಏನು ಈಗ ಪಟ್ಟಣ ಪಂಚಾಯತಿ ಆಗಿದೆ, ಇದು ಇಡೀ ರಾಜ್ಯಕ್ಕೆ ಕರ್ನಾಟಕಕ್ಕೆ ಹೆಮ್ಮೆ. ಅಲ್ಲಿಪುರ ಅಂದರೆ 30,000 ಜನಸಂಖ್ಯೆ ಇರೋ ಊರಲ್ಲಿ ಯಾವುದೇ ರೀತಿ ಗಲಭೆ ಇರಲ್ಲ, ಒಂದು ಬಾರ್ ಇಲ್ಲ, ಒಂದು ಸಿನಿಮಾ ಹಾಲ್ ಇಲ್ಲ, ಕೆಟ್ಟದನ್ನೋದು ಇಲ್ಲೇ ಇಲ್ಲ. ಅಂದರೆ ಮುಖ್ಯ ಕಾರಣ ಇಲ್ಲಿ ಏನೋ ಒಂದು ಮಾನವೀಯತಾನೇ ಒಂದು ದೊಡ್ಡ ಧರ್ಮ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಯಾರೇ ಪಕ್ಷದವರು ಒಂದು ಎಲೆಕ್ಷನ್ಸ್ ಅನ್ನೋದು ಒಂದು ಡ್ರಾಮಾ, ಒಂದು ವಾರಕ್ಕೆ ಮಾತ್ರ. ಮಿಕ್ಕಿದ ಸಮಯದಲ್ಲಿ ಎಲ್ಲರೂ ಅವರವರು ಒಂದು ತಾಯಿ ಮಕ್ಕಳಾಗಿ ಬಂದೇ ಬರ್ತಾರೆ. ಎಲ್ಲರೂ ಒಂದು ಪ್ಲಾಟ್ಫಾರ್ಮ್ ಇರ್ತಾರೆ. ಇಲ್ಲಿ ನಮ್ಗೆ ಗೊತ್ತಿರೋದು ಒಂದೇ ಒಂದು, ಮನುಷ್ಯ ಏನಾದರೂ ಆಗಿರಲಿ ಮಾನವೀನಾಗಿರಬೇಕು ಅಂತ. ಆ ಮಾನವೀನೇ ಒಂದು ದೊಡ್ಡ ಧರ್ಮ ಅನ್ನೋದು ನಮಗೂ ನಮ್ಮ ದೊಡ್ಡವರು ಹೇಳಿದ್ದಾರೆ. ಅದನ್ನು ನಾವು ಎಲ್ಲ ಫಾಲೋ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಗಲಭೆಗಳು ಅನ್ನೋದು ಇರುತ್ತೆ, ಜಾತಿ ಬಾತಿ ಅಂತ. ಇಲ್ಲಿ ಯಾವ ಜಾತಿ ಇಲ್ಲ. ನಾನು ಬೆಳಗ್ಗೆ ಎದ್ದು ಕೂಡಲೇ ನನಗೆ ನನ್ನ ಅಲ್ಲ ಎಷ್ಟೋ ಅಷ್ಟೇ ನನ್ನ ರಾಮನಿಗೂ ಗೌರವಿಸ್ತೀನಿ, ಈಶ್ವರಿಗೂ ಅಲ್ಲೇ ಅಷ್ಟೇ ಗೌರವಿಸ್ತೀನಿ. ಅವರು ನನಗೆ ಗೌರವಿಸ್ತಾರೆ, ನಾನು ಅವ್ರಿಗೆ ಗೌರವಿಸ್ತೀನಿ. ನಾವು ಒಂದು ಅಣ್ಣ ತಮ್ಮ ಥರ ಒಂದು ತಾಯಿ ಮಕ್ಕಳಾಗಿದ್ದೀವಿ. ಅದ್ರಿಗೆ ಮುಖ್ಯ ಕಾರಣ ಮನುಷ್ಯ ಏನಾದರೂ ಆಗಿರಲಿ ಮಾನವೀನಾಗಬೇಕು ಅಂತ ನಾನು ಎಲ್ಲರನ್ನ ಮನವಿ ಮಾಡ್ಕೊತೀನಿ. ನಮಸ್ಕಾರ ಸರ್. ನೋಡಿರಲ್ಲ ಸ್ನೇಹಿತರೆ, ನಾವು ರಾಜಕೀಯ ನಾಯಕರನ್ನು ಹಿಂಬಾಲಿಸೋದು ಬಿಟ್ಟು ನಮ್ಮಷ್ಟಿಗೆ ನಾವು ನಮ್ಮ ಸ್ವಂತ ಬುದ್ಧಿಯಿಂದ, ನಮ್ಮ ಸ್ವಂತ ಶಕ್ತಿಯಿಂದ ನಾವಿದ್ದರೆ ಯಾವುದೇ ಊರಲ್ಲಿ ಯಾವುದು ಗಲಾಟೆ ಆಗಲ್ಲ, ಏನಾಗಲ್ಲ. ರಾಜಕೀಯ ನಾಯಕರನ್ನು ಫಾಲೋ ಮಾಡೋದು ಬಿಡಬೇಕು. ಅದನ್ನು ಬಿಡ್ರಿ, ಎಲ್ಲರೂ ಚೆನ್ನಾಗಿರ್ತೀವಿ, ಎಲ್ಲರೂ ಅಣ್ತಂದಿರ್ತಾ ಇರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಸರ್. ಜೈ ಹಿಂದ್, ಜೈ ಕರ್ನಾಟಕ.